ಹೇ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಈ ವ್ಲಾಗಲ್ಲಿ ನಾವು ಬ್ಯಾಂಗ್ಳೂರ್ ಟು ಕ್ವಾಲಾಲಂಪುರ್ ಹೇಗೆ ಹೋದ್ವಿ ಅನ್ನೋದನ್ನು ಈ ವಿಡಿಯೋ ಮುಖಾಂತರ ನಿಮಗೆ ತೋರ್ಸೋಕ್ಕೆ ಇಷ್ಟಪಡ್ತೀನಿ. ಸೊ ಇವಾಗ ಈ ಕಂಪ್ಲೀಟ್ ವ್ಲಾಗ್ನ ನೋಡ್ಕೊಂಬರೋಣ ಬನ್ನಿ. ಹಾಗಿದ್ರೆ ಬೆಳಿಗ್ಗೆ ಬೇಗ ಎದ್ದು ರೆಡಿಯಾಗಿ ನಾವು ಹೊರಟಿದ್ದು ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಟರ್ಮಿನಲ್ T2ಗೆ. ಮತ್ತು ನಮ್ಮ ಫ್ಲೈಟ್ ಇದ್ದಿದ್ದು ಬಂದು 11:30ಗೆ ಕ್ವಾಲಾಲಂಪುರ್ಗೆ ಬ್ಯಾಂಗ್ಳೂರಿಂದ. ಸೊ ಡೈರೆಕ್ಟ್ ಫ್ಲೈಟ್ ಅದು. ಇಂಟರ್ನ್ಯಾಷನಲ್ ಫ್ಲೈಟ್ ಅಂದರೆ ನಾವು ಒಂದು 2 hours ಮುಂಚೆನೇ ಅಲ್ಲಿಗೆ ರೀಚ್ ಆಗಿದ್ರೆ ಸೊ ಇಮಿಗ್ರೇಷನ್ನು ಮತ್ತು ನಮ್ಮ ಚೆಕ್ಕಿನು ಎಲ್ಲ ಆಗೋಷ್ಟೊತ್ತಿಗೆ ಕರೆಕ್ಟ್ ಆಗುತ್ತೆ. ಸೊ ನಾವು ಅದಕ್ಕೆ 2 hours ಮುಂಚೆನೇ ಒಂದು 2-3 hours ಮುಂಚೆನೇ ಹೊರಟ್ವಿ. ಹಾಗೆ ಬ್ಯಾಗೆಲ್ಲ ಚೆಕ್ಕಿನ್ಗೆ ಹಾಕಿ ನಾವು ಮತ್ತೆ ಇಂಟರ್ನ್ಯಾಷನಲ್ ಡಿಪಾರ್ಚರ್ಸ್ ಒಳಗಡೆ ಹೋದ್ವಿ. ಸೊ ನಮ್ಮ ಬ್ಯಾಂಗ್ಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಗೊತ್ತಲ್ಲ ಎಷ್ಟು ಸುಂದರವಾಗಿದೆ. ಸೊ ಅದನ್ನು ಎಂಜಾಯ್ ಮಾಡ್ತಾ ಸ್ವಲ್ಪ ಫೋಟೋಸ್ ವೀಡಿಯೋಸ್ ಎಲ್ಲ ಕ್ಲಿಕ್ ಮಾಡಿಕೊಂಡು ಸೊ ನಾವು ಹಾಗೆ ಹೊರಟಿದ್ದು ಮುಂದೆ ಬಂದು ಬ್ಯಾಂಗ್ಳೂರು ಡ್ಯೂಟಿ ಫ್ರೀ ಕಡೆಗೆ. ಸೊ ಡ್ಯೂಟಿ ಫ್ರೀ ಅಂದರೆ ನಿಮಗೆ ಗೊತ್ತಲ್ಲ, ಇಲ್ಲಂತೂ ತುಂಬ ಚೆನ್ನಾಗಿರೋ ಇಂಟರ್ನ್ಯಾಷನಲ್ ಬ್ರ್ಯಾಂಡ್ಸ್ ಆಗಿರ್ಬೋದು ಎಲ್ಲನೂ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ ನಮಗೆ. ಈ ಟರ್ಮಿನಲ್ T2 ನಮ್ಮ ಬ್ಯಾಂಗ್ಳೂರ್ದು ಎಷ್ಟು ಚೆನ್ನಾಗಿದೆ ಅಂದರೆ ಇದ್ರ ಬಗ್ಗೆ ಎಷ್ಟು ವೀಡಿಯೋ ನಾನು ಲಾಸ್ಟ್ ಟೈಮ್ ಹೋದಾಗಲೂ ಕೂಡ ವೀಡಿಯೋ ಮಾಡ್ಕೊಂಡ್ಬಂದಿದ್ದೆ. ಎಷ್ಟು ಸಲ ವೀಡಿಯೋ ಮಾಡಿದ್ರೂ ಅದು ಇನ್ನೂ ಒಂಥರ ನ್ಯೂ ಅಂತಲೇ ಅನಿಸ್ತಾ ಇರುತ್ತೆ. ಡ್ಯೂಟಿ ಫ್ರೀ ಎಲ್ಲ ಚೆಕ್ ಮಾಡಿಕೊಂಡು ನಾವು ಹಾಗೆ ಎಕ್ಸಿಟ್ ಆದ್ವಿ. ಸೊ ಇಂಟರ್ನ್ಯಾಷನಲ್ ಬ್ರ್ಯಾಂಡ್ಸ್ ಎಲ್ಲನೂ ಇಲ್ಲಿ ಕೂಡ ನೋಡೋಕ್ಕೆ ಸಿಗುತ್ತೆ. ಸೊ ಹಾಗೆ ಮುಂದೆ ಬಂದರೆ ಸ್ಟಾರ್ಬಕ್ಸು ಮತ್ತು ನಿಮಗೆ ಲಾಂಜು ಎಲ್ಲ ಸಿಗುತ್ತೆ. ಸೊ ನಾವು ಹಾಗೆ ಲಾಂಜಲ್ಲಿ ಊಟ ಮಾಡಿಕೊಂಡು ಹಾಗೆ ಹೊರಡೋಣ ಅಂತ ಲಾಂಜ್ ಕಡೆಗೆ ಮುಂದೆ ಹೊರಟ್ವಿ. ಸೊ ಲಾಂಚಲ್ಲಿ ನೀವು ಅಲ್ಲಿ ಹೋಗಿ ಕಾರ್ಡ್ ಚೆಕ್ ಮಾಡಿಸಿದ್ರೆ ನಿಮ್ಮ ಯಾವ ಕಾರ್ಡ್ ವ್ಯಾಲಿಡ್ ಆಗುತ್ತೆ ಅಂತ ಅವ್ರು ಹೇಳ್ತಾರೆ. ಸೊ ನೀವು ಲಾಂಜನ್ನು ಆಕ್ಸೆಸ್ ಮಾಡ್ಕೋಬಹುದು. ನಾವು ಹೋಗಿದ್ದು 080 ಲಾಂಜ್ ಅಂತ. ಇದು ಇಂಟರ್ನ್ಯಾಷನಲ್ ಡಿಪಾರ್ಚರ್ಸ್ ಕಡೆ ಇರೋ ಲಾಂಜ್ ಇದು. ಸೊ ನಾವು ಹೋಗಿದ್ದು ಬ್ರೇಕ್ಫಾಸ್ಟ್ ಟೈಮ್ ಆಗಿರೋದ್ರಿಂದ ಬ್ರೇಕ್ಫಾಸ್ಟಿಗೆ ಏನೇನು ಐಟಮ್ಸು ಆ ಟೈಮಲ್ಲಿ ಸಿಗಬೇಕಾಗಿತ್ತು ಅದನ್ನೆಲ್ಲ ಇಲ್ಲಿ ಸಿಕ್ತು ನಮಗೆ. ಸೊ ನಮಗೆ ಏನು ಇಷ್ಟ ಆಗುತ್ತೋ ಅದನ್ನೆಲ್ಲ ನಾವು ಸ್ವಲ್ಪ ಟ್ರೈ ಮಾಡಿದ್ವಿ. ಸೊ ನೀವು ಯಾರೆಲ್ಲ ಲಾಂಚ್ನ ಆಕ್ಸೆಸ್ ಮಾಡಬೇಕು ಟ್ರೈ ಮಾಡಬೇಕಂತ ಅಂದ್ಕೊಂಡಿದ್ರು ದಯವಿಟ್ಟು ಅದನ್ನು ಮಿಸ್ ಮಾಡೋಕ್ಕೆ ಹೋಗಬೇಡಿ. ಯಾಕೆಂದರೆ ವೆರೈಟೀಸ್ ಆಫ್ ಆಪ್ಷನ್ಸ್ ನಿಮ್ಗೆ ಇಲ್ಲಿ ಸಿಗುತ್ತೆ. ಸೊ ₹2 ಕಟ್ಟಾಗುತ್ತೆ ನಿಮ್ಮ ಕಾರ್ಡಲ್ಲಿ. ಸೊ ನೀವು ಏನು ಬೇಕಾದರೂ ಎಷ್ಟು ಬೇಕಾದರೂ ತಿಂದು ಆರಾಮಾಗಿ ಎಂಜಾಯ್ ಮಾಡ್ಬೋದು. ಸೊ ನೀವು ಅಲ್ಲಿ ಟೈಮ್ಸ್ ಕೂಡ ಸ್ಪೆಂಡ್ ಮಾಡ್ಬೋದು. ಹಾಗೆ ಮುಂದೆ ಹೋದರೆ ಇಲ್ಲಿ ಬಾರ್ ಆ್ಯಂಡ್ ರೆಸ್ಟೋರೆಂಟ್ಸ್ ಎಲ್ಲ ಮುಂದೆ ಹೀಗೆ ನೋಡೋಕ್ಕೆ ಸಿಗುತ್ತೆ. ಸೊ ನಾನು ಅದನ್ನೆಲ್ಲ ವ್ಲಾಗ್ ಮಾಡಿಕೊಂಡು ಹಾಗೆ ಸ್ವಲ್ಪ ಫೋಟೋಸ್ ಎಲ್ಲ ಕ್ಲಿಕ್ ಮಾಡಿ ಮತ್ತು ವೀಡಿಯೋಸ್ ಎಲ್ಲ ತೊಗೊಂಡು ಮತ್ತು ಹಾಗೆ ಮುಂದೆ ಸೊ ನಾವೀಗ ಬ್ಯಾಂಗ್ಳೂರಿಂದ ಕ್ವಾಲಾಲಂಪುರ್ ಕಡೆಗೆ ಹೊರಟಿದ್ದೀವಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ನಿಮ್ಮನ್ನು ಮೀಟ್ ಮಾಡ್ತೀನಿ. ಸೊ ಬಾಯ್, ಟೇಕ್ ಕೇರ್.